ಗ್ಯಾರಂಟಿಗಳ ಪೈಕಿ ಗೃಹಜ್ಯೋತಿ ಕೂಡ ಒಂದು. ಗೃಹಜ್ಯೋತಿಯ ಮರುಪರಿಷ್ಕರಣೆ ಮತ್ತು ಅಪ್ಲಿಕೇಶನ್ ಫಿಲ್ ಮಾಡುವಂತಹ ಕಾರ್ಯ ಬರದಿಂದ ರಾಜ್ಯಾದ್ಯಂತ ಸಾಗ್ತಾ ಇದೆ. ಆದರೂ ಕೂಡ ಟೋಟಲಿ ಜನಗಳಿಗೆ, ಸಾರ್ವಜನಿಕರಿಗೆ ಕನ್ಫ್ಯೂಷನ್ ಇದೆ. ಆ ಒಂದು ಯೋಜನೆಯನ್ನು ಹೆಂಗೆ ಪಡೆದುಕೊಳ್ಳಬೇಕು, ಅದರ ಅಪ್ಲಿಕೇಶನ್ಸ್ಗಳನ್ನು ಹೆಂಗೆ ಫಿಲ್ ಮಾಡಬೇಕು ಅಂತ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಬೆಸ್ಕಾಮ್ಗಳು, ಎಸ್ಕಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂದರೆ ಮೀಟರ್ ಚೆಕ್ ಮಾಡೋರನ್ನ ಮತ್ತು ಲೈನ್ ಬಾಯ್ಗಳನ್ನು ನೇರವಾಗಿ ಮನೆಗೆ ಕರೆಸಿ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಹಾಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಒಳ್ಳೆ ಮಾದರಿಯ ನಿಟ್ಟಿನಲ್ಲಿ ಬೆಂಗಳೂರಿನ ಹಲವು ಬೆಸ್ಕಾಂ ಸಬ್ ಡಿವಿಷನ್ಸ್ಗಳಲ್ಲಿ ಸ್ವತಃ AEEಗಳೇ ಮತ್ತು ಅಲ್ಲಿನ ಅಧಿಕಾರಿಗಳೇ ಸಾರ್ವಜನಿಕರ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ರೈಟ್ ನಾವು ನಾನು ಈಗ ಹೌಸಿಂಗ್ ಬೋರ್ಡಿನ 8 ಸಬ್ ಡಿವಿಷನ್ ಆಗಿರುವಂತಹ ಬೆಸ್ಕಾಂ ಕಚೇರಿಯಲ್ಲಿದ್ದೀನಿ. ಈ ಬೆಸ್ಕಾಂ ಕಚೇರಿಯಲ್ಲಿ ರೈಟ್ ನಾವು ಗಂಟೆ ಈಗ 3:30 ಮೇಲಾದ್ರೂ AET ಇಲ್ಲ, AEE ಅವರು ಇಲ್ಲ, ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಹೇಳಿದರು. ರೈಟ್ ನಾವು ಈಗ ಇಲ್ಲಿ ಹೊರಗಡೆ ಒಂದು ಲೀಸ್ಟನ್ನು ಹಾಕಿದ್ದಾರೆ. ಈ ಲೀಸ್ಟ್ ಬಂದು ಮೀಟರ್ ಚೆಕ್ ಮಾಡೋರು, ಮೀಟರ್ ಬಾಯ್ ಲೀಸ್ಟು ಮತ್ತು ಲೈನ್ಮ್ಯಾನ್ಗಳ ಲೀಸ್ಟು. ಇಲ್ಲಿ ಯಾರಾದರೂ ಗೃಹಜ್ಯೋತಿಗೆ ಅಂತ ಅಪ್ಲಿಕೇಶನ್ ಹಾಕೋಕ್ಕೆ ಬಂದರೆ ಅವರಿಗೆ ಈ ಲೀಸ್ಟ್ ತೋರಿಸಿ ಈ ನಂಬರಲ್ಲಿ ಇರುವಂಥವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅದೇ ಒಂದು ಉತ್ತರ. ಇಲ್ಲಿ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವ ರೆಸ್ಪಾಂಡ್ಗಳು ಕೂಡ ಸಿಗ್ತಾ ಇಲ್ಲ. ಆ್ಯಂಡ್ ಒಳಗಡೆ ನಾವು ನೋಡೋದಾದರೆ AEE ಅವರು ಸ್ಟಿಲ್ ಇನ್ನೂ ಮೀಟಿಂಗಲ್ಲೇ ಇದ್ದಾರೆ. ಇನ್ನೂ ಮೀಟಿಂಗ್ ಮುಗಿಸ್ಕೊಂಡು ಅವರು ಬಂದಿಲ್ಲ ಅನ್ನುವಂತಹ ವಿಚಾರಗಳು, ಬಂದಿಲ್ಲ ಅನ್ನುವಂತಹ ಉತ್ತರಗಳು ಸಿಗ್ತಾ ಇದೆ. ಮೇಡಮ್, ಇನ್ನೂ ಬಂದಿಲ್ವಾ AEE ಮೇಡಮ್? ಮೇಡಮ್ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಮೀಡಿಯಾದವರಿಗೆ ರೆಸ್ಪಾಂಡ್ ಮಾಡದೇ ಇರೋರು ಸಾರ್ವಜನಿಕರಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಸಾರ್ವಜನಿಕರಿಗೆ? ದಿಸ್ ಇಸ್ ದ ಕ್ವಶನ್. ಇದು 3:30 ನಂತರ ಸಾರ್ವಜನಿಕರಿಗೆ ಸಿಗಬೇಕು ಅಧಿಕಾರಿಗಳು, ಬಟ್ ಯಾರೂ ಇಲ್ಲ, ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸರಿ, ಮೀಟಿಂಗ್ ಇರೋದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ನಾನರಿಯೆ, ಬಟ್ ರೈಟ್ ನಾವು ಈಗಂತರೂ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಗೃಹಜ್ಯೋತಿ ಯೋಜನೆಯನ್ನು ಪಡೆದುಕೊಳ್ಳುವಂಥವರು ಯಾರ್ಯಾರಿದ್ದಾರೋ ಅವರ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡೋದಕ್ಕೆ, ಅಪ್ಲಿಕೇಶನ್ಸ್ಗಳನ್ನು ಭರ್ತಿ ಮಾಡೋದಕ್ಕೆ ಲೈನ್ಮ್ಯಾನ್ಗಳು ಮತ್ತು ಮೀಟರ್ ಚೆಕ್ ಮಾಡೋರು ನೇರವಾಗಿ ಅವರ ಮನೆಗೆ ಬಂದು ಅಲ್ಲಿ ಅಪ್ಲಿಕೇಶನ್ಸನ್ನು ಫಿಲ್ ಮಾಡ್ತಾರೆ. ನೀವು ಏನಾದರೂ ಬೆಸ್ಕಾಂ ಕಚೇರಿಗೆ ಬಂದು ಈ ಯೋಜನೆಯ ಒಂದು ಅನುಕೂಲವನ್ನು ಪಡೆದುಕೊಳ್ಳಬೇಕು ಅಂತ ಅಥವಾ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ಏನಾದರೂ ನೀವಿಲ್ಲಿ ಬಂದರೆ ನಿಮಗೆ ನಾನು ಆಗಲೇ ತೋರಿಸಿದ್ನಲ್ಲ ಹೊರಗಡೆ ಏನು ಒಂದು ಲೀಸ್ಟ್ ಇತ್ತಲ್ಲ, ಈ ಲೀಸ್ಟು ಇದೇ ನಿಮಗೆ ಉತ್ತರ ಆಗುತ್ತೆ. ಇಲ್ಲಿ ಒಂದಿಷ್ಟು ಲೈನ್ ಬಾಯ್ಗಳ ನಂಬರ್ ಅನ್ನುವಂಥದ್ದಿದೆ, ಇಲ್ಲಿ ಒಂದಿಷ್ಟು ಜನ ಮೀಟರ್ ಬಾಯ್ಗಳ ನಂಬರ್ ಇದೆ. ಆ ನಂಬರ್ಗೆ ಕರೆ ಮಾಡಿ ಅನ್ನುವಂತಹ ಉತ್ತರ ಮಾತ್ರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವುದೇ ಉತ್ತರಗಳು ಸಿಗಲ್ಲ. ಇದು 8 ಸಬ್ ಡಿವಿಷನ್ನಿನ ಹೌಸಿಂಗ್ ಬೋರ್ಡಿನ ಬೆಸ್ಕಾಂ ಕಚೇರಿಯ ರೈಟ್ ನಾವು ಸದ್ಯದ ಪರಿಸ್ಥಿತಿ. ಕ್ಯಾಮ್ರಾಮ್ಯಾನ್ ವಿಕಾಸ್ ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವವೇಗ ನ್ಯೂಸ್, ಬೆಂಗಳೂರು.